ಅಣ್ಣ ಏನ್ ನೋಡ್ತಿದ್ಯಾ ಅದೇ ಅದು ಅದೇ ಅಣ್ಣ ಯಾವ್ದಣ್ಣ ಅದು ಅದೇ ಕಣ ಅದು 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 ಯಾವಾಗಿಂದ ನೋಡ್ತಾ ಇದೀಯಣ್ಣ ಅದು ಆಗಿಂದ ನೋಡ್ತಾ ಇದ್ದೀನಿ. ಅದೇ ಅಣ್ಣ ಯಾವಾಗಿಂದ ಅಣ್ಣ 1 ವರ್ಷದಿಂದ ನೋಡ್ತಾ ಇದ್ದೀನಿ. 1 ವರ್ಷದಿಂದ ನೋಡ್ತಿದೀಯಾ? ಹ್ಞೂ 1 ವರ್ಷದಿಂದ ನೋಡ್ತಾ ಇದ್ದೀನಿ. ಅದ್ ಸರಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀನು ನಿಂತ್ಕೊಂಡು ಹಿಂಗ್ ನೋಡ್ತಾ ಇರೋದ್ ನೋಡಿ ಏನೋ ಸರಿಯಾಗಿರೋದೇ ನೋಡ್ತಾ ಇದೀಯ ಅಂತ ನಾವು ನೋಡ್ತಾ ನಿಂತ್ಕೊಂಡ್ವಿ. ಹ್ಞೂ ಸರಿಯಾಗಿರೋದೇ ಕಾಣ್ತದೆ ಅಂತ ನೋಡ್ತಾ ಇದ್ದೀನಿ. ಅಣ್ಣ ಅದ್ ಸರಿಯಾಗಿರೋದ್ ಕಂಡ್ರೆ ಏನ್ ಮಾಡ್ತೀಯ ಅಣ್ಣ? ಮೊದ್ಲು ಅದ್ ಕಾಣ್ಲಿ, ಆಮೇಲೆ ನೋಡು ಏನ್ ಮಾಡ್ತೀನಿ ಅಂತ. ಹಂಗಾದ್ರೆ ನೀನ್ ಏನು ಮಾಡಲ್ಲ ಇವಾಗ? ಯಾಕೆ ಮಾಡಲ್ಲ? ಮಾಡ್ತೀನಿ, ಅದ್ ಕಾಣ್ಲಿ, ಇರು. ಅಣ್ಣ ಮಾಡಕ್ ಗೊತ್ತು ನಿಂಗೆ, ಆದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಿಲ್ವಲ್ಲ. ಕಾಣ್ಲಿ ಇರಪ್ಪ, ಮಾಡ್ತೀನಿ. ಯಾಕಾಗಲ್ಲ ಅಂತೀರಾ? ಆಯ್ತದೆ, ಸುಮ್ನಿರಿ. ಅವಾಗ್ಲಿಂದ ಅಲ್ಲೇ ನೋಡ್ತಿದೀನಿ ಅಂತೀಯ, ಏನು ಕಾಣಿಸ್ಲಿಲ್ಲ ಅಂತೀಯ. ಮೊದ್ಲು ಕಾಣಿಸ್ಲಿ ಆಮೇಲೆ ನೋಡು ಏನ್ ಮಾಡ್ತೀನಿ ಅಂತೀಯ. ಏನ್ ನಿನ್ ಕತೆ? ಇಲ್ಲ ಕಾಣ್ಲಿ, ಸುಮ್ನಿರು, ಮಾಡ್ತೀನಿ, ನೋಡ್ತೀನಿ. ಅದೇನಂತ ಇವಾಗ್ಲೂ ಹೇಳೋಣ. ಇರಪ್ಪ, ಕಾಣ್ಲಿ, ನಾನು ಹೇಳ್ತೀನಿ. 1 ವರ್ಷದಿಂದ ನೋಡ್ತಿದೀನಿ ಅಂತಿದ್ಯಾ, ಏನು ಕಾಣಿಸ್ತಿಲ್ಲ ಅಂತ ಅಂತಿದ್ಯಾ. ಏನು ಅಂತ ಗೊತ್ತು ಆದ್ರೆ ಕಾಣಿಸ್ಲಿ ಅಂತ ಹೇಳ್ತಿದ್ಯಾ. ಹಿಂಗಾದ್ರೆ ಹೆಂಗೆ? ನಿಂತ್ ನೋಡ್ತಾ ಇರೋದಷ್ಟೇ ನಿನ್ ಕತೆ. ಅಣ್ಣ ಅದ ನಿನ್ ಬರೀ ನಿಂತೇ ನೋಡ್ತಿದ್ಯಾ. ಏನ್ ಮಾಡು ಗೊತ್ತಾ, ಒಂದಿ ಕುಂತೋಡು, ಕಾಡ್ಬೋದೇನು. 1 ವರ್ಷದಿಂದ ಕುಂತೇ ನೋಡಿದೀನಿ. ವಾ, ಈಗ 1 ವರ್ಷದಿಂದ ನಿಂತೇ ನೋಡ್ತಾ ಇದ್ದೀನಿ. ನಿಂತ್ಕೊಂಡ್ ನೋಡಿದ್ರು ಕಾಣಲ್ಲ, ಮಲ್ಕೊಂಡ್ ನೋಡಿದ್ರು ಕಾಣಲ್ಲ, ಎಗರ್ಕೊಂಡ್ ನೋಡಿದ್ರು ಕಾಣಲ್ಲ. ನಿನ್ ಜೊತೆ ಸೇರ್ಕೊಂಡ್ ನಾವು ನೋಡ್ತಾ ನಿಂತ್ಕೊಂಡಲ್ಲ, ನಮಗೂ ಮಾಡಕ್ ಕೆಲ್ಸವಿಲ್ಲ. ಅದ್ ಕಾಣ್ಲಿ ಕಾಣ್ಲಿ ಅಂತ ಹೇಳಿ ನಮ್ ತಲೆ ಗಬ್ಬೆಸ್ತಲ್ಲ ಮರಯ್ಯ. ನಿಮ್ ಮಾತು ಕೇಳ್ಕೊಂಡು ನಾವ್ ಇಲ್ಲೇ ನಿಂತ ಕೇಳ್ತಿದೀವಲ್ಲ. ನಾವ್ ಊಟ ಕಪ್ಪಿನೋ ಕಾರ್ ಕಪ್ಪಿನೋ ಒಂಚೂರು ಬರ್ತಾ ಇಲ್ಲ. ಹೋಗ ಯಾರ ಸವಾಸ ಹೋಗಲ್ಲ. ಯಾರು ಅವ್ರು ಮಾಡೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ಅವನು ಏನ್ ಮಾಡ್ತಾನೆ, ಇವನ್ ಯಾಕೆ ಮಾಡ್ತಾನೆ ಅಂತ ನಿಂತ್ಕೊಂಡು ನೋಡ್ತಿರೋ? ಅವ್ರದ್ದೆಲ್ಲ ಇಷ್ಟೇ ಕತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಕವಿತಕ ಓ ಇದೇನು ಹುಡುಗನ್ ಜೊತೆ ಅಪ್ಪ ಅಮ್ಮ ಬರೋದ್ ಬಿಟ್ಬಿಟ್ಟು ಅಕ್ಕಂದ್ರ ಕರ್ಕ ಬಂದ್ಬಿಟ್ಟವ್ರೆ. ಓ ಅದಾ, ನಮ್ಮವ್ವ ನಮ್ಮ ಅಪ್ಪ ಇಬ್ರು ಪ್ಯಾಟೆಗೆ ಹೋಗಿದ್ರು. ಅದಕ್ಕೆ ನನ್ನ ತಮ್ಮನ್ನ ನಾವಿಬ್ರು ಅಕ್ಕಂದ್ರೆ ಕರ್ಕೊಂಡ್ ಬಂದ್ವಿ. ಈಗ ಒಳ್ಳೇದೇ ಆಯ್ತು, ಬನ್ನಿ. ಕಾಲ್ ತೊಳ್ಕೊಂಡು ಒಳಗ್ ಬರ್ಬೇಕಾ? ಬೇಡ. ಯಾರೋ ಬೇಡ ಅಂತವ್ರೆ. ಓ ಅದು ಬೇಡ ಅಂದಿಲ್ಲ, ಕಾಲ್ ತೊಳೆಯೋದೇನ್ ಬೇಡ, ಹಂಗೆ ಬರ್ಲಿ ಅಂತ. ಅಂಗಲ್ ಅಂತವ್ರೆ. ಅಯ್ಯೋ ಇವಾಗ ಹಬ್ಬ ನೋಡಿ ಮನೇಲೆಲ್ಲ ಧೂಳು, ಅದಕ್ಕೆ ಮನೇನ ಕ್ಲೀನ್ ಮಾಡ್ತಾವ್ರೆ. ಧೂಳು ಐತೆ ಅಂತ. ಬನ್ನಿ ಬನ್ನಿ. ಅಲ್ಲ, ನಾವು ಬಂದಿರೋದು ಹೆಣ್ಣು ನೋಡಕ್ಕಲ್ವಾ, ಒಳಗಲ್ವಾ ಕುತ್ಕೊಂಡು ಮಾತಾಡೋದು. ಅಕ್ಕೇನು ಬನ್ನಿ ಬನ್ನಿ ಬನ್ನಿ. ಎಲ್ಲಿಗೆ ಬರೋದು ನೀವು? ಅಲ್ಲಿ ನಮ್ಗೆ ಒಳಗ 10 ಅಡಿ ಜಾಗ ಇರೋದು, ಅದ್ರೊಳಗೆ ಸ್ನಾನದ ಮನ ಅಡ್ಗ ಮನ ಅದ. ನೀವ್ ಬಂದು ಎಲ್ಲಿ ಕುತ್ಕೊಂಡ್ರಿ? ಅಲ್ಲ, ಚಿಕ್ಕ ಜಾಗದಲ್ಲಿ ಹೆಂಗಿದಾರೆ ನೀವು? ಇರ್ಲಿ ಬಿಡಿ, ನಾವೇನ್ ಒಳಗ್ ಬರೋದಿಲ್ಲ. ಒಳ್ಳೇದಾಯ್ತು ಬಿಡಿ. ಅದ್ ಮಕ ನೋಡ್ದೆ ಹೋಗಿ ಕೇರ್ ತಗೋ ಬರೋಗು. ನೀ ಏನ್ ಮಾಡ್ಕೊಂಡ್ ನೋಡ್ ನಿಂತಿದೆ? ಹೋಗ್ ತಗೋಬಾ, ಹೋಗಿ ನೀನಿಯ ಬಂದಿರೋ ಬಿಲ್ ಮಾಡೋಕೆ ಏನ್ ಮಾಡೋಕೆ. ಸರಿ, ನಿಮ್ ಮಗಳ್ ಕರ್ಕೊಂಡ್ ಬನ್ನಿ ನೋಡವ. ಹೋಗು ತಿನ್ನಿ ಕರ್ಕೊ ಬರೋಗು. ನಿನ್ಗೇನ್ ಕೈ ಕಾಲಿಲ್ವಾ? ಓಕೆ ಕರಿ ನೀನಿಯ. ನೋಡಕ್ ಬಂದಿರೋ ಕಣಗ. ನಿಮ್ ಮನೇಲಿ ಎಷ್ಟು ವರ್ಷದಿಂದ ಇದಾರೆ ನೀವೆಲ್ಲ? ಅಯ್ಯೋ ಅದ್ ನಮ್ ತಾತ ಒಂದ್ ಗುಡ್ಸ್ಲಲ್ ಜೀವನ ಮಾಡ್ತಿದ್ದ, ನಮ್ಮಪ್ಪ ಒಂದ್ ಜೋಪಡಿ ಹಾಕಿಸ್ತ. ನಾನು ಇಷ್ಟ್ ದೊಡ್ಡ ಮನೆ ಕಟ್ಸ್ಬಿಟ್ಟು ಹೆಂಗ್ ಜೀವನ ಮಾಡ್ತಾವನಿ ಅಂತ ನಿಮ್ಗೆ ಏನಾರ ಗೊತ್ತಾ? ಈ ಮಟ್ಟಕ್ ಬರಕ ಎಷ್ಟ್ ಕಷ್ಟ ಪಟ್ಟಿನಿ ಅಂತ ನಿಮ್ಗೆ ಏನಾರ ಗೊತ್ತಾ? ನೋಡಿದ್ರೆ ಗೊತ್ತಾಯ್ತದೆ. ಈ ಮನ ಕಟ್ಟಕ್ಕ ಎಷ್ಟ್ ಕಷ್ಟಪಟ್ಟಿನಿ ಗೊತ್ತಾ? ಇವ ನಮ್ಮ ನೋಡಕ್ ಬಂದಾಗ ಏನು ಇರ್ಲಿಲ್ಲ. ನಮ್ಮ ಅಪ್ಪ ಒಪ್ಕೊಳ್ದೇ ಇದ್ರು ನನ್ ಮದ್ವೆ ಮಾಡ್ಕೊಳಕ್ಕೆ. ಒಂದ್ಸಲ ರಾಜಣ್ಣನ್ ಮದ್ವೆ ಮಾಡಕ್ಕೆ ಹೆಂಗ್ ಒಪ್ಕೊಂಡ್ರು ನಿಮ್ಮಲ್ಲಿ?
ನಾನ್ ನೋಡಕ್ ಚೆನ್ನಾಗಿದ್ನಲ್ಲ ಅದಕ್ಕ ಇವ 10 ಬೇಡಿ 10 ಕರ್ದಾಗ ಆಗ ನಮ್ಮಪ್ಪನ ಕೈ ಕಾಲು ಬಿದ್ದಾಗ ಆಗ ಒಪ್ಕೊಂಡಿದ್ದು ನಮ್ಮಪ್ಪ. ಹಾಗೆ ನಂಗೆ ಈ ಚಿಂದಂತ ಹೆಣ್ಣೊಟ್ಟಿದ್ದು. ಓ ಆಯ್ತು ನಿಮ್ ಚಿಂದಂತ ಮಗಳ್ ಕರೀರಿ, ನೋಡಿ ಮಾತಾಡಿಸ್ತೀನಿ. ಹೋಗು ಕರ್ಕಬಾ. ಹೋಗು ಕರ್ಕಬ ಹೋಗಿ ಚಿನ್ನಿನ. ಆಮೇಲೆ ನೋಡೇ ಟೀ ತಕಪ್ಪ. ಬಾ ಚಿನ್ನಿ ಈ ಕಡೆಗ. ಕಾಪಿನ ಟೀನಾ? ಟೀ ಪುಡಿನೂ ಹಸಿನೇ ಇದ್ದಿದ್ದು, ಕಾಫಿ ಪುಡಿನೂ ಹಸಿನೇ ಇದ್ದಿದ್ದು, ಎರಡ್ನು ಬೆರೆಸಿ ಮಾಡಿ ಕಾಫಿ. ಚೆನ್ನಾಗಿತ್ತ? ಸರಿ, ಅಡ್ಗೆ ಮಾಡಕ್ ಬರ್ತಿದೇನಮ್ಮ? ಸ್ವಲ್ಪ ಸ್ವಲ್ಪ ಮಾಡ್ತೀನಿ, ಯಾಕೆ ಕಲೀಲಿಲ್ವಾ? ನನ್ ಗಂಡನ್ ಕೈ ರುಚಿ ತಿಂದ್ರ ಅದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ ಆಮೇಲೆ ನಂಗೆ ಟೀ ಮಾಡ್ಕೊ ಬಂದ್ ಕೊಟ್ಟಾಗ ಅವ್ನ ಮ್ಯಾಲ ನಂಗೆ ಪ್ರೀತಿ ಜಾಸ್ತಿ ಆಯ್ತದ. ಆಮೇಲೆ ಸ್ನಾನಕ್ ರೆಡಿ ಮಾಡಿ ನನ್ನ ಸ್ನಾನಕ್ ಕಳ್ಸಿ ನನ್ ತಲೆ ಬಾಚಿ ಅವನು ಕೆಲ್ಸಕ್ ಹೋಗ್ಬೇಕಾರ ನನ್ನ ಟಾಟ ಮಾಡ್ಕೊ ಹೋದಾಗ ಅವ್ನ ದಿನದ ಆ ಕೆಲ್ಸ ಹೂ ಆದಂಗ ಆಯ್ತದ. ಗಂಡ ಕೆಲ್ಸ ಮುಗಿಸ್ ಬರೋವರೆಗೆ ನೀನೇನ್ ಮಾಡ್ತಿರ್ತೀಯವ? ಯಾವ್ದೇ ಗಂಡಂಗಾಗ್ಲಿ ತನ್ನ ಹೆಂಡತಿ ನೋಡಕ ಸುಂದರವಾಗಿ ಕಾಣ್ಬೇಕು ಅಂತ ಮನ್ಸಲ್ಲಿ ಆಸೆ ಇರ್ತದ. ಅದೇ ನನ್ ದಿಕ್ಕಪ್ಪಲ್ಲ ಕೆಲ್ಸ ಮಾಡ್ಬಿಟ್ರ ನನ್ ಮುಖ ಎಲ್ಲ ಹಾಳಾಗ್ಬಿಡಲ್ವಾ? ಅದೇ ನೋಡಿ ಚೆನ್ನಾಗಿ ನಿದ್ದೆ ಮಾಡಿದ್ರ ನನ್ ಮುಖ ಮಲ್ಗ ಉಕ್ಕಂಡಂಗ್ ಕಾಣ್ತಿದ. ಆಗ ಅವನ್ನ ನೋಡಿ ಬಿಲ್ಡಿಂಗ್ ಚಂದ್ರ ನೋಡ್ದಂಗ ಐತೆ ಅಂತ ಖುಷಿ ಪಡ್ತಾನ. ಗೊತ್ತಾಯ್ತ ಬಿಡವ, ದಿಕ್ಕಪಾಲಗೈ ಸೌಂದರ್ಯ ಕಾಳಜಿ ಮಾಡ್ಕೊಂಡಿದ್ದೆ ಕಣ. ನಿಮ್ ಹುಡ್ಗ ಏನ್ ಕೆಲ್ಸ ಮಾಡಿನೋ? ಸ್ಕೂಲ್ಗೆ ಹೋಯ್ತಾವಳೆ, ಟೀಚರ್ ಕೆಲ್ಸಕ್ಕೆ. ಪ್ರೈವೇಟಾ ಗೌರ್ಮೆಂಟಾ? ಪ್ರೈವೇಟ್ ಸ್ಕೂಲು. ಏನ ಪ್ರೈವೇಟಾ? ಪ್ರೈವೇಟ್ ಆದ್ರ ನಾವ್ ನಮ್ ಹುಡ್ಗಿನ ನಿಮ್ ಹುಡ್ಗನ್ ಕೊಡಲ್ಲ ಕಣ ಹೋಗಿ. ಯಾಕೆ ಪ್ರೈವೇಟ್ ಕೆಲ್ಸ ಆದ್ರೆ ಕೊಡಲ್ವಾ? ಪ್ರೈವೇಟ್ ಆದ್ರ ಆಧಾರ ಇರಲ್ಲ, ಗೌರ್ಮೆಂಟ್ ಆದ್ರ ತಗೊಬನ್ನಿ ಆಗ ನಮ್ ಹೆಣ್ಣಿನ್ ಕೊಡ್ತೀನಿ. ಗೌರ್ಮೆಂಟ್ ಪ್ರೈವೇಟ್ ಆದ್ರ ಸಾಕಾದ್ದ ಇವ್ನ್ಗ? ಅಲ್ಲ, ಎಲ್ಲ ಗೌರ್ಮೆಂಟ್ ಅಂದ್ರ ನನ್ ತಮ್ಮನ್ ತರ ಪ್ರೈವೇಟ್ ಸ್ಕೂಲ್ ಹೋಗೋರ್ನ ಯಾರ್ ಮದ್ವೆ ಇದಾರು? ಇವ್ನ್ಗೆ ಏನ್ ಕಮ್ಮಿ ಆಗಿದ್ದು ಅಂತೆ? ಎಷ್ಟ್ ಬಂದಪ್ಪ ಸಂಬಳ ನಿಂಗ? 30,000. ಏನ ಅಷ್ಟಿಯಾ? 30,000ನ? ಆಗಲ್ಲ ಕಣೋಗಿ. ಲೇ ಚಿನ್ನಿ, ನಿನ್ ಮದ್ವೆ ಆಗನ್ಗೆ 30,000 ಬಂದ್ರೆ ಸಾಕಾ? ಎಲ್ಗದ್ದು ಮಮ್ಮಿ? ಒಂದ್ ಪಿಕ್ಚರ್ ಕರ್ಕೊಂತೀನಿ ಅಂದ್ರ ಟಿಕೆಟ್ ರೇಟ್ 250 ರೂಪಾಯಿ ಕುಂತದ. ಫಂಕ್ಷನ್ ಹೋಯ್ತೀನಿ ಅಂದ್ರೆ ಒಂದ್ ಚೆನ್ನಾಗಿರೋ ಸೀರೆ ಉಟ್ಕೊ ಹೋಗೋದ್ ಬೇಡವಾ? ಅದೇ ಬಸ್ಲು ಹೋಗಕ್ಕದ್ದ, ಕಾರ್ಲು ಹೋದ್ರ ಒಂದ್ ಮರ್ಯಾದೆ ಇರ್ತದ. ಇವ ಗೌರ್ಮೆಂಟ್ ಕೆಲ್ಸ ತಕತು ಪ್ರೈವೇಟ್ ಕೆಲ್ಸ ತಕೊಂಡ ಇವನ್ನೆಲ್ಲ ಮಾಡಕದ್ದ ಅದ ಹೇಳಿ. ಆಸೆ ಇರ್ಬೇಕು ಹೋಗ್ಬಿಟ್ಟು ಈ ಪಾಟಿ ಆಸೆಯ ಸೂರು ಇವತ್ತು ನಾಳೆ ಬಿದ್ದೋದಂಗದ. ಒಳ ಕುತ್ಕೊಳಕ್ ಜಾಗ ಇಲ್ದೆ ಆಚೆನೆ ಕುತ್ಕೊಂಡ್ ಮಾಡ್ತಿರ್ತಿದೀವಿ, ಅದ್ರೊಳಗ ಚಿಂದ ಕಾರ್ಲೆ ಅಳ್ತ ಮಾಡ್ತಿದಾರೆ. ಅಲ್ಲ, ನೀನ್ ನೋಡಿದ್ರ ಅಕ್ಕಿ ಹೊಡ್ಕ ತಿನ್ನವ, ನಿನ್ ಮಗಳು ನೋಡಿದ್ರೆ ಟೀ ಪುಡಿನಿಲ್ಲ ಕಾಫಿ ಪುಡಿನಿಲ್ಲ ಅಂತ ಬೆರ್ಕ ಟೀ ಮಾಡ್ಕೊಳಲ್ಲ. ಅಂತದ್ರಲ್ಲಿ ನನ್ ತಮ್ಮನ್ಗ ಮದುವೆ ಮಾಡಿದ್ಮೇಲೆ ನನ್ ತಮ್ಮನೇ ಇದ್ದು ತಿಂಡಿ ಮಾಡ್ಬೇಕಂತ, ಕೆಲ್ಸಕ್ ಹೋಗೋವತ್ಗೆ ಇವ್ಗ ಟಾಟ ಬೇರೆ ಮಾಡ್ಬೇಕಂತ, ಅದ್ರ ಜೊತೆಗೆ ನೀರ್ ಕಾಯಿಸ್ಕೊಡ್ಬೇಕಂತ, ತಳ ಬಚ್ಚಿ ಜಡ ಹೆಣ್ದು ಅವಳ ಮಕ್ಕನ ಮಲ್ಗೆ ಆಗಿರೋದೇ ನೋಡ್ಬೇಕಂತ. ಇವಳು ತಿಂದ್ಬಿಟ್ಟು ಆರಾಕ ಮನಿಕೊಂಡು ಮಕ್ಕನ ಮಲ್ಗೆ ಹೋಗಣಂಗ್ ಮಾಡ್ಕೊಂಡಂತ. ದಿನ ನನ್ ತಮ್ಮ ಇವನ್ನೇ ನೋಡ್ಕೊಳ್ಳೋದಾದ್ರೆ ಏನ ಮಾಡೋದು? ಮೊದ್ಲು ಈ ಕಾಗೆ ನವಿಲ್ ನೋಡಿ ಪುಕ್ಕ ತರ್ಕೊಂಡಂಗ್ ಆಡೋದ್ ಬಿಟ್ಬಿಟ್ಟು ಕಿತ್ತೋಗಿರೋ ಸೂರ್ ರೆಡಿ ಮಾಡಿಸ್ಕೊಡಿ. ನೀನಿಲ್ಲ ಅಂತಂದ್ರೆ ನಿನ್ ಮಗಳಿಂದ ಅಂದ್ರೆ ಇನ್ನೊಬ್ಬ ತಂದ್ ಮದ್ವೆ ಮಾಡ್ತೀನಿ ಅಂತ ಅಮ್ಮನ್ಗೆ. ಹೋಗೇನಾರು ಬೈ ಹೋಗಿ. ಸೀರೆ ವ್ಯಾಪಾರ ಮಾಡುವವರು ಮತ್ತು ಕೊಳ್ಳುವವರು. ಲೇ ಬಾನು ಏನೇ ಮಾಡ್ತಿದ್ಯಾ? ಮುಗೀತ ಕೆಲ್ಸ? ಕಣ್ಬಾಕ ಮುಗಿತು ಕಣ. ಏನ್ ಮಾಡಿದೆ ತಿಂಡಿನ? ಅದ್ಯಾಕ ನಿನ್ ಗಂಡ ವತರ ನೀ ಕಿರ್ಸ್ತಿದ್ನ? ಅಯ್ಯ ಬಂದಕಂತ ಬರ್ಬಾರ್ದದು. ಏನ್ ಮಾಡಾಕಿದ್ರು ಅದ್ ಚಂದಿಲ್ಲ ಇದ್ ಚಂದಿಲ್ಲ ಅಂತ ಒಂಥರ ಆಯ್ತದನೆ. ನಂಗಂತೂ ಕೊಟ್ಬಿಡು ಉಣ್ಕೊಂಡ್ ಸುಮ್ ಕುತ್ಕತಾನೆ. ಯಾರಕ್ಕ ಬಾಯ್ ಮುಚ್ಚ್ ತಿನ್ನೋದು? ಅಯ್ಯ ಏನ್ ತಿಂಡಿ ಮಾಡಿರಕ್ಕ? ಮಾಡಳೆ ಬಾ ನಿಂತಿನ ತಿನ್ನು. ಯಾವಾಗ್ಲೂ ಮಾಡೋದು ಯಾಕಂಡ್ ಬಾ ಇವ್ರಿಗೆ. ದೀಪ್ತಿ ಅಕ್ಕ, ನಿನ್ ಮಗ ಯಾಕ ರಾತ್ರಿ ಅಷ್ಟೊಂದ್ ಲೇಟಾಗ್ ಬಂದ? ಪಕ್ಕದ ಮನೆ ಮಾಧವಣ್ಣ ಅದ್ಯಾಕ ನಿನ್ ಮಗನ ಆತರ ಬೈತಿದ್ದ? ಅಯ್ಯ ನನ್ ಗಂಡು ನೈಟ್ ಶಿಫ್ಟ್ ಕೆಲಸ ಮಾಡಕ್ ಹೋಗಿದ್ದು, ಅದಕ್ಕೆ ಲೇಟ್ ಆಗಿ ಬಂದ. ಅದಕ್ಕೆ ಯಾಕೆ ಮದುವೆ ಬಂದಿದ್ರು?
ಇಷ್ಟೊತ್ತಾಗ ಬರ್ಬೇಡ, ಒತ್ತು ಮುಂಚೆ ಬಂದ್ ಮನೆ ಸೇರ್ಕ ಅಂತ ಬೋಯ್ತಿದ್ನ. ಅಯ್ಯ ಬರೀ ಸುಳ್ಳು ತಗಕೋ. ಇವ್ನ ಮಗ ಅವನಲ್ಲ ಮಾದೇವಣ್ಣನ ಮಗಳನದೆ ಅಂತ ಪಿನ ಅನ್ನಲ್ಲ ಇಟ್ ನೋಡಕ್ ಕರ್ಕೊಂಡ್ ಹೋಗಿದ್ನಂತ. ಅಲ್ಲಿ ಮಾದೇವನ ನೋಡ್ಕೊಂಡು ಚೆನ್ನಾಗ್ ಬೈತಿದ್ನ. ಯಾವಳೆ ಅಂದೋಳು ನನ್ ಗಂಡು ಏನು ಗೊತ್ತಿಲ್ಲ ಅದಕ್ಕೆ ಅವಳೆ ತಲೆ ಕೆಡ್ಸಿ ಬಿಣ ಲೈಟ್ ನೋಡಕ್ ಕರ್ಕೊಂಡೋಗಿಲ್ಲ. ಅಯ್ಯ ಬಿಡಿ ಅದನ್ನೆಲ್ಲ. ಈಗ ನನ್ ಗಂಡ ಏನ್ ಮಾಡಾಕರು ತಿನ್ನೋದೇ ಇಲ್ಲ, ಏನ್ ಮಾಡ್ಲಿ ಈಗ? ತಲೆ ಮೇಲೆ ಹಾಕ ತಿಂತಾನ. ಅಯ್ಯ ಸರಿ ಬರ್ಬೇಕಾ? ನಿಮ್ ಅಣ್ಣ ಏನಾದ್ರು ನಿನ್ ಹಬ್ಬಕ್ಕೆ ಏನಾದ್ರು ಕರಿದ್ನೇನೆ ಅಮ್ಮಿ? ಕರಿತಾನ ಅವ್ನ ಹೆಂಡತಿ ತಿನ್ನ, ಅವನ ಕರಿಯಕ್ ಬರ್ತಾನ, ಅವ್ರ ಹೆಂಡತಿ ಕರಿಯಕ್ ಬಿಡ್ಬೇಕಲ್ಲ. ಅಯ್ಯ ಕೇಳು, ಇಡ 4 ಎಕರೆ ಗದ್ದೆಯಲ್ಲಿ 3 ಎಕರೆ ಗದ್ದೆನ ಇವಳೆ ಕೇಳಿದ್ರ ಅವ್ರ ಅಣ್ಣ ಅವ್ನ ಹಬ್ಬಕ್ಕಿರ್ಲಿ ಅತಿಥಿಗೂ ಕರಿಯಲ್ಲ. ಅದ್ ಸರಿ ಕಾವ್ಯ, ನಿನ್ ಗಂಡ ಹಬ್ಬಕ್ಕೆ ಚಿನ್ನ ಕೊಡ್ತೀನಿ ಅನ್ನಲ್ಲ, ಕೊಡ್ಸುದ್ನ ಅವ್ನ ಮಕ ತಿನ್ನವ. ನನ್ನ ನೋಡಕ್ಕಿಂತ ಮುಂಚೆವೆ ಅವೇನನ್ನ ನನ್ ಬಿ ಎಡ್ ಮಾಡ್ತಾವನೆ ಅಂತಂದ. ನಾವೇನ್ ಅನ್ಕೊಂಡ್ರು ಮೇಟ್ರ್ ಓದ್ತಾವನೆ ಅಂತ ಅನ್ಕೊಂಡ್ರ. ಆಮೇಲೆ ಗೊತ್ತಾಯ್ತು ಬಿ ಎಡ್ ಅಂದ್ರೆ ಬೀಡಿ ಕಟ್ಟವ ಅಂತ. ಅಯ್ಯೋ ನಮ್ಮ ಅಣ್ಣ ತಂದನ 300 ರೂಪಾಯಿ ಸೀರೆನ, 300 ರೂಪಾಯಿ ಸೀರೆ ತಂದ್ 1000 ರೂಪಾಯಿ ಸೀರೆ ಅಂತ ಸುಳ್ಳು ಹೇಳ್ತಾನ. 16 ತಂದ್ ಕೊಟ್ಟವನಲ್ಲ ಸುಮ್ಕಿರು. ನಮ್ಮಣ್ಣನವೇ ಹಬ್ಬಕ್ಕೆ ಸೀರೆ ತಕ್ಕ ಅಂತ ಕಾಸು ಕೊಟ್ಬಿಟ್ಟು ಹೋಗಣ, ಬನ್ನಿ ತಕೊಳ. ಸರಿ ಬಕ್ಕ, ನಾನು ನಂಜನಗೂಡ್ಗೆ ಹೋಯ್ತಿ ತಕ ಬರ. ಕಾಂಚೀಪುರಂ ಸೀರೆ 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 ನೋಡಕ್ಕ ನಾವ್ ಸೀರೆ ತಕ್ಕ ಸೀರೆ ಮಾರವಣೆ ಅಟ್ಟಿ ಮುಂದ್ ಬತ್ತವಣ. ನೋಡ್ರಿ ನೋಡಕ್ಕೆ ಚಿಕ್ಕ ಹುಡ್ಗನ್ ಕಣಗವನೆ, ಯಾಮಾರ್ಸಿ ಕಮ್ಮಿ ದುಡ್ಗೆ ಸೀರೆ ತಕೊಳವ. ಕರೀರಿ ಕರೀರಿ. ಏನಮ್ಮ ಏನ್ ಬೇಕು? 2 kg ಕಡ್ಲೆ ಬೀಜ ಕೊಡು. ಏನಮ್ಮ ಇದ್ಯಾಕೆ? ಇನ್ನೇನು ಮತ್ತೆ ಸೀರೆ ಮಾರಕ್ ಬಂದಿರೋನು ಯಾವ ಸೀರೆ ತೋರ್ಲಿಸ್ತೀನಿ ಅಂತ ಅನ್ಬೇಕು. ಸರಿಯಾಗ ತಪ್ಪಾಯ್ತು. ಬನ್ನಿ ಬನ್ನಿ ತೋರಿಸ್ತೀನಿ ಬನ್ನಿ. ಬಾ ಜಗ್ಲಿ ಮೇಲೆ ಕುತ್ಕೊಂಡ್ ತೋರ್ಸು. ಏ ಬಾನು ಚೇರ್ ತಂದಾಕು. ಆಯ್ತು ಇರಕ್ಕ ತರ್ತೀನಿ. ಮಡ್ಗಿ ಯಾರ್ಯಾಕ ಸೀರೆ? ನಿನ್ ಕಂಡಿಗೆ ಹೆಂಗ್ ಕಂಡಮ್ಮಯ್ಯ, ನಮ್ಗೆ ಕಂತ ತೋರ್ಸು. ಸರಿ ಆಯ್ತು ತೋರಿಸ್ತೀನಿ ಬನ್ನಿ. ಚಂದಾಗಿರತ್ ತೋರ್ಸು. ಇದ್ ನೋಡಿ ಅಕ್ಕ, ಮೈಸೂರು ಸಿಲ್ಕ್ ಸೀರೆ 1500 ರೂಪಾಯಿ. ನಿಮ್ಗೆ ಅಂತ 1000 ರೂಪಾಯಿ ಕೊಡ್ತೀನಿ. ಇದಲ್ಲೇ ಬೇರೆ ಕ್ಲಾಸ್ ಇದ್ರೆ ತೋರ್ಸು. ಏನಯ್ಯ ವಯಸ್ಸಾಗಿರೋರು ತೋರ್ಸೋ ತರ ತೋರ್ಸ್ತಿದ್ಯಲ್ಲ, ನಮ್ನೇನ್ ಮುದ್ಕಿರೋ ಅನ್ಕೊಂಡಿದ್ಯಾ? ನೀವೇನ್ ಮುದ್ಕಿರೋದೇನು ಹುಡುಗಿರಾ? ಇಲ್ಲ ಇಲ್ಲ ಅಕ್ಕ ಏನಿಲ್ಲ. ಸರಿ ಇದ್ರ ಬೆಲೆ ಎಷ್ಟು? ಅಕ್ಕ 1000 ರೂಪಾಯಿ. ನಿಮ್ಗೆ ಅಂತ 800 ರೂಪಾಯಿ ಕೊಡ್ತೀನಿ. ಹಾಗಾದ್ರೆ ಇದ್ರಲ್ಲಿ ಇನ್ನೊಂದ್ ಬೇರೆ ಕ್ಲಾಸ್ ತೋರ್ಸು. ಸರಿ ಅಕ್ಕ ತೋರಿಸ್ತೀನಿ. ಇದ್ ನೋಡಿ. ನಂಗೆ ಇದೇ ಕಲರ್ ಅಲ್ಲಿ ಬೇರೆ ಡಿಸೈನ್ ತೋರ್ಸು. ಸರಿ ಅಕ್ಕ. ಚೆನ್ನಾಗದೆ ಅಲ್ವಾ? ಇದ್ ನೋಡಿ ಅಕ್ಕ, ಇದ್ ನೋಡಿ ಕಾಂಚೀಪುರಂ ಸೀರೆ ಅಕ್ಕ 2000 ರೂಪಾಯಿ. ನಿಮ್ಗೆ ಅಂತ 1500 ರೂಪಾಯಿ ಕೊಡ್ತೀನಿ. ಚೂರ್ ಕಡಿಮೆ ಮಾಡ್ಕ. ಏ ಇನ್ನೊಂಚೂರ್ ಕಡಿಮೆ ಮಾಡಕ. ಅಕ್ಕ 1500 ರೂಪಾಯಿ ನೋಡಿ. ಇನ್ನೊಂಚೂರ್ ಕಡಿಮೆ ಮಾಡ್ಕೊಳಪ್ಪ, ಗೊತ್ತದೆ ಕಣಂತೆ. 800 ರೂಪಾಯಿ. ಇನ್ನೊಂದ್ ಚೂರ್ ಕಡಿಮೆ ಮಾಡ್ಕೊಳಪ್ಪ. 500 ರೂಪಾಯಿ. ಏನ್ ಬಣ್ಣ ದಾರಿಗೆ. ಇದ್ನ ಮೊದ್ಲು ಹೇಳಿದ್ರೆ ತೋರ್ತಿದ್ದಲ್ಲ, ಸುಮ್ನೆ ಇಷ್ಟು ಅಂತ ಹಾಕ್ಸಿದ್ರಿ. ಸರಿ ತೋರ್ಸಪ್ಪ. ಇದ್ ನೋಡಿ. ಮತ್ತೆ ಚೆನ್ನಾಗದೆ ಅಲ್ವಾ? ಇದ್ ನೋಡಿ ಅಕ್ಕ. ಬೇರೆ ಕ್ಲಾಸ್ ತೋರ್ಸು. ಅಕ್ಕ ಅದು ಒಂದೇ ಕಲರ್ ಇರೋದು ಅಷ್ಟೇ. ಇದ್ರಾಗ ಒಂಚೂರು ಬೇರೆ ಡಿಸೈನ್ ತೋರ್ಸಪ್ಪ. ಅಕ್ಕ ಅದು ಒಂದೇ ಕಲರ್ ಇರೋದು. ರೇಟ್ ಎಷ್ಟು ಇದು? ಅಕ್ಕ 2000 ರೂಪಾಯಿ. ಕಮ್ಮಿ ಮಾಡ್ಕ. ಕಮ್ಮಿ ಮಾಡ್ಕ. ಅಕ್ಕ ಅಷ್ಟೇ ಇರೋದು, ಒಂದೇ ಪೀಸು ನೋಡಿ. ಸರಿ 300 ರೂಪಾಯಿ ಮಾಡ್ಕೊಂಡು ನಂಗೆ ಕೊಡು. ನಾನು 300 ರೂಪಾಯಿಗೆ 30 ರೂಪಾಯಿ ಸೇರ್ಸ್ಕೊಡ್ತೀನಿ ಕಣಂತ ನಂಗೆ ಕೊಡಪ್ಪ. ಸೇರ್ಸ್ಕೊಡ್ತೀನಿ ಕಣಂತ ಕೊಡು, ಬರ್ತದೆ ಕಣಂತೆ. ನೋಡಿ ಇಲ್ಲ ಇಬ್ರು ಮಾತಾಡ್ಕೊಂಡು ನೋಡಿ ಎಷ್ಟು ಕೊಡ್ತೀರಾ ಅಂತ. 500 ರೂಪಾಯಿ ಕೊಡ್ತೀನಿ ಕಣಂತ ಕೊಡು. ಅಕ್ಕ 500 ರೂಪಾಯಿಗ ನೋಡು ಚೆನ್ನಾಗದೆ ಕಣಂತ 500 ರೂಪಾಯಿ ಕೊಡು. ಅಕ್ಕ ಸಮಾಧಾನ ಮಾತಾಡಿ ಅಕ್ಕ. ಎಷ್ಟು ಯಾವ ರೇಟ್ ಹೇಳ್ತೀರಾ ನೀವು? ನಾನೇ 500 ರೂಪಾಯಿ ಕೊಡ್ತೀನಿ, ನಂಗೆ ಕೊಡಿ ಸೀರೆ. ಫಸ್ಟ್ ದುಡ್ಡು ಕೊಡ್ತೀನಿ ಅಂದೋಳು ನಾನು ಕಣಂತೆ, ಕೊಡು ನಂಗೆ. ಫಸ್ಟ್ ಸೀರೆ ನೋಡ್ದವ್ ನಾನು ಕೈ ಕೊಡು ನಂಗೆ. ಯಾಕ್ರಮ್ಮ ದುಡ್ಡು ಕೊಡ್ತೀನಿ ಫಸ್ಟ್ ಅಂತ ಅಂದತೇನೆ. 30 ರೂಪಾಯಿ ಸೇರ್ಸ್ಬಿಟ್ಟು ಕೊಡ್ತೀನಿ ಕಣಂತ ನಾನು ಕೊಡು. ಫಸ್ಟ್ ಸೀರೆ ನೋಡ್ದವ್ರು ಯಾರು? ನಾನು ತನಿ ನಂಗೆ ಕೊಡು. ಯಾಕ್ರಮ್ಮ ಜಗಳ ಆಡ್ತೀರಾ? ಬೇರೆದಿಲ್ವಾ ನೋಡಮ್ಮ. ಆಯ್ತು ನೀ ಹೇಳ್ದಂಗೆ 500 ರೂಪಾಯಿ ಕೊಡ್ತೀನಿ ಕಣಂತೆ ನಾನು ಕೊಡು. ಫಸ್ಟ್ ಸೀರೆ ನೋಡ್ದವ್ ನಂಗೆ ಕೊಡು. ಇಬ್ರಿಗೂ ಜಗಳ ಹತ್ತಿಸ್ತೈತಕ್ಕ. ನಿನ್ ಸೀರೆನು ಬೇಡ ಏನು ಬೇಡ. ನಾನೇನಮ್ಮ ಮಾಡ್ದೆ?
ಏನೇ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಬರೀ ಒಂದ್ ಸೀರೆ ತಂದ್ಬಿಟ್ಟು ಇಬ್ರಿಗೂ ಜಗಳ ಹತ್ತಿಸ್ತಿದ್ರೆ ನಮ್ ಬೀದರ್ ಕರೀಲ ನಿಂಗೆ ನಾನೇನ್ ಮಾಡ್ದೆ ನಿನ್ನ ಅಣ್ಣ ಯಾವ ಊರಲ್ಲೆಲ್ಲಾರ್ನೂ ಕರೆಸ್ತೀನಿ ಸೀರೆ ಮಾರಕ್ ಬಂದು ಚಿನ್ನ ಕದಿಯಕ್ ಬಂದವನೇ ಅಂತ ಇಡೀ ಊರನ್ನೇ ಸೇರಿಸ್ಬಿಡ್ತೀನಿ. ಜಗಳ ತಂದಪ್ಪ ನೀವು ಬೇಡ ನಿಮ್ ಸವಾಸ ಬೇಡ ಕೊಡ್ರಮ್ಮ ಸೀರೆನ ಆಯ್ತು ಕೊಡು ನೀ ಕೇಳಿದಕ್ಕೆ ಕೊಡ್ತೀವಿ ಇಟ್ಗೆ ಕೊಡ್ತೀವಿ ಕೊಡಪ್ಪ ಸೀರೆನ. ಬೇಡಮ್ಮ ಕೊಡಿ ನೀವು ಸೀರೆ ತಗೊಳ್ಳಿದ್ರು ಪರವಾಗಿಲ್ಲ ನಮ್ಗಳ ಕಷ್ಟ ನಿಮ್ಗೆಲ್ ಗೊತ್ತಾಗ್ಬೇಕು ಈ ಪಾಡಿ ಬಿಸ್ಲಲ್ಲಿ ಊರೆಲ್ಲ ಸುತ್ಕೊಂಡ್ ಮಾರ್ಕೊಂಡ್ ಬರ್ತೀವಿ ನಾನೇನ್ ಗಾರ್ಮೆಂಟ್ಸ್ ಇಟ್ಟಿದ್ದೀನ ನಾನು ಸುತ್ತಾಡ್ಕೊಂಡು ಬೇರೆ ಕಡೆ ದುಡ್ಡು ತಂದೆ ತರೋದು ಆಮೇಲೆ ತಂದ್ ಮಾಡಿದ್ರೆ ನಿಮ್ಗೆ ಹಿಂಗೆ ಬೇಡ ನೀವು ಬೇಡ ನಿಮ್ ಸವಾಸನು ಬೇಡ ಈಗ ನಿನ್ನ ಬಿಡ್ಬೇಕು ಅಂದ್ರೆ 4 ಸೀರೆ ಕೊಟ್ಟು ಹೋಗು. ನಾನೇ ಕೊಡ್ಲಿ? ಬೀದಿಯವ್ರನ್ನೆಲ್ಲ ಕರಿಬೇಕಾಯ್ತದೆ. ನಾನೇ ಕೊಡ್ಲಿ ಈಗ ಏನೇ ಕೊಟ್ಟೆ ಕೂಗ್ಲಾ ಆಗಲ್ಲಮ್ಮ, ಏನ್ ನೀವು? ಏನು ಅನ್ಸೋದ ಬಿಡ ನಿಮ್ಗೆ ಮಾತಾಡಕ್ಕೆ ಈ ಪಾಡಿ ಬಿಸಿಲು ಮಳೆ ಅಂತ ಓಡಾಡ್ಕೊಂಡೆಲ್ಲ ಸುತ್ತಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬಂದ್ರೆ ಹಿಂಗ್ ಮಾಡ್ತಿರಲ್ಲ ಊಟ ನೀರು ಇಲ್ಲೇ ಸುತ್ತಾಡ್ತೀವಿ ಕಮ್ಮ ವ್ಯಾಪಾರ ಮಾಡ್ತೀವಿ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ನೀವು ಬೇಡ ಸವಾಸನ ಬೇಡ ಸೀರೆ ಕೊಟ್ಬಿಡಿ ಅಯ್ಯೋ, ನಿಮ್ ಸವಾಸ ಬೇಡ ನೋಡಿ ನಿಮ್ ಜೊತೆ ಮಾತಾಡಿ ಪಂಚನೆ ಉದ್ರಾಯ್ತು ಹಳದಿ ಸೀರೆ ಚೆನ್ನಾಗಿ ಕಾಣ್ತಿತ್ತು ನನ್ನ ಮಗುಗೆ 500 ರೂಪಾಯಿ ತಗೊಂಡಿದ್ದೆ ನನಗೆ ಕೊಡ್ತಿದ್ರು ಬಂದ್ಬಿಟ್ಟು ನಾನು ಮೊದಲು ಸೀರೆ ನೋಡಿದ್ದೆ ಆ ಸೀರೆ ನನಗೂ ಚೆನ್ನಾಗಿ ಜಗಳ ಆಗ್ಬಿಟ್ಟಿದೆ ಸೀರೆ ಇಟ್ಕೊಂಡಿನಿ ಜಗಳ ಲೋನ್ ಕೊಡಿಸುವವರು ಸಂಗೀತಕ್ಕ ಗೊತ್ತಾಯ್ತಾ ನಿಂಗ ವಿಷಯ ಅದೇ ಪಕ್ಕದ ಮನೆ ಹೆಣ್ಣಿತ್ತಲ್ಲ ಅದೇ ನಮ್ ಪಕ್ಕದ ಮನೆದು ನಮ್ ಕಿಚೋರಿ ಮನೆ ಗಂಡದಲ್ಲ ಒಂದು ಅದ್ ನೋಡ್ಕೊಂಡ್ ಕಿಸ ಅನ್ಕದಿ ನಾವಿ ನೀ ಅವ ಏನ್ ಬಗ್ಗೆ ಮಾತಾಡಕ್ ಹೋದ ಪಕ್ಕದ ಬಿದ್ದದ ಒಂದ್ ಏನಿತ್ತು ಗೊತ್ತಾ ಡಿಗ್ರಿ ಅದೇ ಪಿಂಕಿ ಯಾವಳ ಪಿಂಕಿ ಸುಮತಿ ಮಗ ಓ ಸುಮತಿ ಮಗಳ ಅವ ಡಿಗ್ರಿ ಓದ್ತೀನಿ ಅಂದ್ಬಿಟ್ಟು ಮೈಸೂರ್ಗೆ ಹೋದ್ಲಾ ಹಂಗೆ ಯಾವನ್ನ ಕರ್ಕೊಂಡು ಹೊಂಟಾಗಳ ಈಗಿನ ಜನಗಳೆಲ್ಲ ಹಿಂಗೆ ಕಂಡ್ಬಿಡಿ ಓಡುಂಟಲ್ಲ ಅಯ್ಯೋ ಬುಡಕ ಕಂಡರ್ ಮನೆ ವಿಷಯ ನಮ್ಗೆ ಇಲ್ಲಿ ಶಂಕರಣ್ಣನ ಮನೆ ಎಲ್ಲಿ ಬರೋದು? ಎಷ್ಟೋ ಸಂತ್ರಗಳವ್ರೆ ಇವರಲ್ಲಿ ಯಾವ ಸಂತ್ರ ಅಂತ ಹೇಳೋದು ಅಷ್ಟೊಂದು ಶಂಕರಗಳವೆ ಯಾಕೆ ಇರ್ಬಾರ್ದಾ ಘಾಟಿ ಶಂಕರ ಅವನೇ ಕೋಳಿ ಶಂಕರ ಅವನೇ ಸೀಕ್ರೆ ಸಂತ್ರ ಅವನೇ ಉಂಡಿ ಶಂಕರ ಅವನೇ ಅದ್ರಲ್ಲಿ ನಿಮ್ಗೆ ಯಾವ ಶಂಕರ ಬೇಕು ಅದೇ ಅಂಗಡಿ ಇಟ್ಕೊಂಡನಲ್ಲ ಆ ಶಂಕರ. ಓ ಕಿರಾಣಿ ಅಂಗಡಿ ಇಟ್ಕೊಂಡನಲ್ಲ ಆ ಸಂತ್ರನಾ ನೋಡಿ ಅವನೇ. ಅಯ್ಯೋ ಅವನ್ ಮೊದ್ಲು ನಮ್ ಊರಿಗೆ ಬಂದಾಗ ಅವನ್ ಕೈಲಿ 1 ಪೈಸಾನು ಇರ್ಲಿಲ್ಲ ಸಣ್ಣದಾಗಿ ವ್ಯಾಪಾರ ಶುರು ಮಾಡ್ದೆ ಈಗ ದೊಡ್ಡ ಅಂಗಡಿ ಇಟ್ಕೊಬಿಟ್ಟವನೆ ವ್ಯಾಪಾರ ಏನೋ ಚೆನ್ನಾಗ್ ಆದ್ದೆ ಹಂಗಾರೆ. ನಮ್ಮ ಊರಲ್ಲಿ ಯಾವ ಅಂಗಡಿ ಏನು ಸಿಕ್ಕಕ್ಕಿಲ್ಲ ಅಂದ್ರೂ ಶಂಕರ್ನ ಅಂಗಡಿಗೆ ಹೋದ್ರೆ ಎಲ್ಲ ಸಿಗ್ತದೆ. ಅವನು ಜನ ಸೇರ್ದಿರೋ ಬಟ್ಟ ಇದ್ದ ಎಲ್ಲನಿಂದ ಬಂದ್ಬಿಟ್ಟು ನಮ್ಮೂರಲ್ಲಿ ಬೆಳಿತಾ ಕೂತವನೆ ಹಂಗಾರೆ ಚೆನ್ನಾಗಿ ವ್ಯಾಪಾರ ಐತೆ. ಚೆನ್ನಾಗಾಯ್ತದೆ ಊರಲ್ಲಿ ಬೆಲ್ಲಗೆ ಇರೋ ಮುತ್ಕತವ ನೋಡಿ ಹಂಗ ಎಲ್ ನೋಡಿದ್ರು ಶಂಕರನಿಂದ ಓಡಾಡ್ತಿರ್ತಾರ ಜನಗಳು ಅವನ ಅಂಗಡಿ ಸುತ್ತಲೇ ಇರ್ತಾರ. ಸರಿ ನೀವ್ಯಾರು ಅವನು ನನ್ನ ಹತ್ರ ಬಂದ್ಬಿಟ್ಟು ಲೋನ್ ಕೊಡ್ಸ್ಕೊಡಿ ಅಂತ ಕೇಳಿದ. ನಾನು ಅವನಿಗೆ ವ್ಯಾಪಾರ ಮಾಡ್ಕೊಳಕ್ಕಾಗ್ಲಿ ಅನ್ಬಿಟ್ಟು ಲೋನ್ ಏನೋ ಕೊಡ್ಸ್ಕೊಟ್ಟಿದ್ದೆ. ಬಡ್ಡಿನೂ ಚೆನ್ನಾಗಿ ಕಟ್ಕೊಂಡು ಸಾಲನು ತೀರ್ಸ್ಬಿಟ್ಟ. ಇಲ್ಲ ಏನು ಬೇಡ ಸರ್ ಒಂಚೂರು ಕುಡಿರಿ ಇಲ್ಲ ಬೇಡ ಮಜ್ಜನಾರು ಕುಡಿರಿ ಸರ್ ಬೇಡ ಅಂತ ಬೇಜಾರು ನೋಡ್ಬಿಟ್ಟು ಸರ್ ಅದು ನಾವೇ ಅಷ್ಟದಿನಿಂದ ಲೋನ್ ಬೇಕು ಅಂತಿದ್ನು ಅದನ್ನ ನಾವು ಮಾತಾಡವಾಗ ಶಂಕರ ಓಡಾಡ್ತಿರ್ತಾನಲ್ಲ ಕೇಳಿಸ್ಕೊಬಿಟ್ಟವನೆ ಹಂಗೆ ನಿಮ್ಗೆ ಹೇಳ್ಬಿಟ್ಟ ನಾನಾಗದ ನೀವೇನವರು ಸರ್ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕು ಜಾಗ ತಗೋಬೇಕು ಕುರಿಗಳು ತಗೋಬೇಕು ಇದಕ್ಕೆಲ್ಲ ನಮ್ಗೆ ದುಡ್ಡು ಯಾರು ಕೊಟ್ಟಾರು ನೀವೇ ಹೆಂಗೋ ದೊಡ್ಡ ಮನ್ಸ್ ಮಾಡಿ ಲೋನ್ ಕೊಟ್ಬಿಟ್ರೆ ಹೆಂಗೋ ಜೀವನ ಸಾಗಿಸ್ಕೊತೀನಿ ಸರ್. ಇರಕ್ಕ ನಾನು ಹೇಳ್ತೀನಿ ನಾನು ಸರಿ ಅಮ್ಮ ತಗೋಬೇಕು ಅಮ್ಮ ತಕೊಂಡ್ಮೇಲೆ ಕಟ್ಟಕ್ ಜಾಗ ಬೇಡವಾ ಜಾಗ ಬೇಕು ಜೊತ್ಗ ಇನ್ನು ನನ್ ಮಕ್ಳಿಗ ಫೀಸ್ ಕಟ್ಟಬೇಕು ಮನೆಗ ರೇಷನ್ ಇಲ್ಲ ರೇಷನ್ ತರಬೇಕು ನಮ್ಗೊಂಚೂರು ಲೋನ್ ಮಾಡಿಸ್ಕೊಡ್ತೀನಿ. ನನ್ನ ಮಗಳ ಮದುವೆ ಮಾಡ್ಕೋಬೇಕು ಸರ್ ಅದಕ್ಕೆ ದುಡ್ಡು ಲೋನ್ ಕೊಡಿ ಕೊಡ್ಸಿ ಸರ್ ಒಂಚೂರು ನೋಡಿ ಸರ್ ನಾನೇ ಅಮ್ಮ ತಗೋಬೇಕು ಇನ್ನು ಏನೇನು ಸರ್ ಕುರಿ ಆಯ್ತು ಕೊಡಿಸ್ತೀನಿ ಕಚ್ಚಾಡ್ಬೇಡಿ. ಬೇಗ ನೋಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕ್ಯಾಸ್ಟ್ ಇನ್ಕಮು ಅವೆಲ್ಲನೂ ತಕ ಬಂದ್ಬಿಡಿ ಕೊಡ್ಸ್ಬಿಡ್ತೀನಿ. ಸರ್ ನೀವು ಸಿಕ್ಕಾಪಟ್ಟೆ ಕಾಗದ ಪತ್ರಗಳನ್ನೆಲ್ಲ ಹೇಳ್ಬಿಟ್ಟು ನಮ್ಗೆ ಗುರ್ತಿಸ್ಬಿಡ್ಬೇಡಿ. ಸಿಕ್ಕಾಪಟ್ಟೆ ಕಾಗದ ಪತ್ರ ಏನ್ ಬೇಡ ಜಾತಿ ಪ್ರಮಾಣ ಪತ್ರ ಇವೆಲ್ಲ ತಕ ಬಂದ್ಬಿಡಿ. ಏನಿದೆ ಬಡ್ಡಿ
ಎಲ್ಲೊಂದು ಕೊಡ್ತಿ ಕಮ್ಮಿ ಲೋನಲ್ಲಿ ಬೇಗ ಸಾಲ ಕೊಡ್ಸ್ಬಿಡ್ತೀನಿ. ಇರ್ಲಿ ಜಾತ್ರೆ ಪ್ರಮಾಣ ಪತ್ರ ಅಂದ್ರೆ ಏನೋ ಅದಿಲ್ವಲ್ಲ ನಮ್ಗೆ? ಮಾಡಿಸ್ಕೊಳ್ಳಿ, 50% ಸಬ್ಸಿಡಿ ಕೊಡಿಸ್ತೀನಿ. ಬಿರ್ನೆ ಮಾಡಿಸ್ಕೊಡ್ತೀವಿ, ನಮ್ಗೆ ಬೇಗ ಲೋನ್ ಕೊಡ್ಸ್ಕೊಡಿ ನೀವು. ಆಯ್ತು, ನೀವು ಹೇಳಿದ್ನಲ್ಲ ಇದೆಲ್ಲ ರೆಡಿ ಮಾಡ್ಕೊಳ್ಳಿ, ಬಂದು ಬೇಗ ಕೊಡ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಇಲ್ಲಿ ನಂದೇನೇ ಇದ್ದಾರೆ ಮ್ಯಾನೇಜರ್. ಸರಿ ಸರಿ ಏ ಚೇರ್ ಕಡೆ ಯಾರಾದ್ರೂ ಹೆಣ್ಣು ನಾನಲ್ಲ. ನೀವು ಒಳ್ಳೆ ಐನಾತಿ ಕುರಿಗಳನ್ನ ತಕೊಬಿಟ್ರಿ ಬಿಡಿ. ನೀನು ಯಾರು ಬೇಡ ಅಂದಿದ್ದು? ಬೇಡ ಅಂದ್ರು. ಲೋನ್ ಕೊಡ್ಸ್ಕೊಡ್ತೀವಿ. ಇನ್ನೇನ ಒಂದ್ ಹಿಂಗ ಆಗೋಯ್ತು ಬಿಡು. ಸರಿ ಕಣ, ಹೋಗಿ ಬನ್ನಿ ರಾಜಕ್ಕ ಎಲ್ಲಿ ಇವರು ಕಾಣಿಸ್ತಾನೆ ಇಲ್ವಲ್ಲ? ಲೋನ್ ತಕೊಂಡ್ಬಿಟ್ಟು ಈ ತರ ಓಡಾಡ್ತಾವ್ರಲ್ಲ ನಮ್ನ. ಏನಾದ್ರು ಸಿಕ್ಕಿದ್ರ? ಬಂದಾಗ ಕಾಣಿಸಲ್ಲ ಅಷ್ಟೇ, ಅವ್ರು ಇಲ್ಲೇ ತಿರ್ಗಾಡ್ಕೊಂಡ್ ಅವ್ರವ್ರು. ಓ ಹಂಗ ಹಿಡಿತೀನಿ, ಸರಿಯಾಗಿ ಹಿಡಿತೀನಿ ಒಂದಿನ. ನಿಮ್ಮನ್ನ ಆ ಬ್ಯಾಂಕ್ ಅವರು ಹುಡಿಕ ಬಂದಿದ್ರು, ಸುಮಾರು ಸತಿ ಬರೋದು, ನೀವ್ ಸಿಕ್ನಿಲ್ಲ ಅಂತ ಹಿಂದಕ್ಕೆ ಹೋಗೋದು, ಇದೇ ಆಗೋಗದ. ಏನು ನೋಡಿದ್ರ ಇಲ್ಲಿ ನಲ್ಕ ನಿಂತಿದಾರೆ. ನಲ್ಕ ನಿಂತಾಳ ಅಂದ್ರ ಸುಮ್ನಿರನ್ನ ನೋಡು, ನಿನ್ನ ಯಾರ್ಗೆ ನೀನ್ ನಲ್ಕ ನಿಂತಾಳ ಅಂತ ಹೇಳೋದು? ನಲ್ಕ ನಿಂತಿದೆ ಅಂತಿದೆಲ್ಲ ಸರಿಯಾಗಿದೆ ಬಿಡು. ನೀನುವೆ ಕಡ್ದೋಗಮ್ಮಿ ನೀನು ಫಸ್ಟ್. ನನ್ನೇನ್ ಕಡ್ದೋಗ ಅನ್ನೋದು ಗೊತ್ತಾಯ್ತಾ ಇರಿ ಮುಂದಕ್ಕ. ಅಯ್ಯ ಬಂದ ನೋಡ್ಕೊತೀವಿ ಹೋಗು ದಂಡ್ಗೆ ಎದ್ರನಿಲ್ಲ, ದಾಳಿಗೆ ಎದ್ರನಿಲ್ಲ, ಆ ಸಂಘದವನ್ಗೆ ಎದ್ರದನ ಬರ್ಲಿ ಬಂದಳ. ಅದಕ್ಕೆ ಅವಳಿಗೆ ಲೋನ್ ಬೇಡವಾ, ನಾಟಕ ಹೊಡಿತಾಳ ಅಷ್ಟೇ. ಯಾರಪ್ಪ ನೀನು? ಯಾರ್ ಬೇಕಿತ್ತು? ಅಯ್ಯೋ ನಿನ್ನೆ ಕೇಳ್ತಿರೋದು ಯಾರು ಬೇಕು ನಿಂಗ? ಹಿಂಗ್ ಮಕ್ಕದ ಮುಂದೆ ಬಂದ್ ನಿಂತಿದ್ಯಲ್ಲ, ಯಾರು ಬೇಕು ನಿಂಗ? ಎದ್ರಕೊಂಡ್ರು ಹೋಗು ಆಚಕ. ಜಾಗ ಇದು ಹೋಗು ಕಡ್ದಮೆ ಕಡೆ ಹೋಗು ಅತ್ತಾಗೋಗು. ಯಾರು ಎದ್ರಕೊಂಡಾರ? ಎಲ್ಲ ಲೋನು ಎಲ್ಲಮ್ಮ ಲೋನ್ ಕಟ್ಕೊಬಿಟ್ಟು ಕದ್ದು ಓಡಾಡ್ದಾರೆ ಇಲ್ಲಿ. ಇದೇ ಕಡೆ ಬೆಡ್ಶೀಟ್ ಹೊತ್ಕೊಂಡ್ ಬಂದಿದ್ದೀರ ಅವಳ ಕಳ್ರು ಕಣಗೆ. ಕಾಲ್ರು ಹಿಡಿಯಕ್ ಕಾಲ್ರು ತರನೇ ಬರ್ಬೇಕು. ಅದಕ್ಕೆ ಸರ್ ಕಳ್ರು ಅಂದ್ರಿ ನಮ್ನ. ಕೊಡ್ತಿರೋದೇ 2% ಬಡ್ಡಿಗ, ಅದನ್ನು ಕಟ್ಟಕ್ಕಾಗದೆ ಹಿಂಗೆ ತಪ್ಪಿಸ್ಕೊ ಓಡಾಡ್ತಿದಾರಲ್ಲ, ಏನ್ ಮಾಡ್ಬೇಕು? ಅದು ಅಲ್ಲದೆ 50% ಸಬ್ಸಿಡಿ ಬೇರೆ ತಗೊಂಡ್ಬಿಟ್ಟಿದ್ದಾರೆ. ಕಟ್ಟಮ್ಮ ದುಡ್ಡ ಫಸ್ಟ್. ಅದ ನೀವ್ ಯಾವ ಲೋನ್ ಕೊಡ್ಸಿದಾರೆ? ಈ ಅಮ್ಮ ತಕೊಂಡು ಈ ಅಮ್ಮ 2 ದಿನ ಕರ್ದಿಲ್ಲ ನಾನು. ಅದಲ್ಲದೆ ಬಿಸ್ಲಿ ಹಾಲ್ನೇ ಕೊಡಕ್ಕಿಲ್ಲ. ನಾನು ನಿಮ್ ನೋಡಕ್ ಸಾಕಾಯ್ತು, ನೀವೇ ಇಲ್ಲ ನಮಗ್ ಬಂದಾರ ಇಲ್ಲಿ ನೋಡಕ್. ಅಮ್ಮ ಹಾಲು ಕರೀನಿಲ್ಲ, ಲಡ್ಡಿ ಕರೀನೆ. ನೀವು ಸಬ್ಸಿಡಿ ಕೊಟ್ಟಿ ಅಮ್ಮ ತಕೊಂಡ್ಮೇಲೆ ಈ ಅಮ್ಮ ಯೋಗಕ್ಷೇಮನ ವಿಚಾರಿಸ್ಕೋಬೇಕು. ಆಗಾಗ ಬಂದು ನಾವೇ ಓಡಾಡ್ತೀವಿ, ನೀವೇ ಕಾಣಿಸ್ತಿಲ್ಲ. ಓಡಾಡ್ತಿದ್ದಾರೆ ನಾನು ನೋಡ್ಕೊಂಡು. ಕೊಡ್ತೀವಿ ಇರಿ ಕೊಡಗಂಟ ಲೋನ. ಇನ್ ಯಾವಾಗಮ್ಮ ಕೊಡೋದು? 50% ಸಬ್ಸಿಡಿ ಬೇರೆ ತಕೊಂಡಿದ್ದೀರಿ. ಏನ್ ನಿಮ್ಗೇನ 50% ಬಡ್ಡಿ ಹಾಕಿದಾನ? ಕೊಡ್ತೀವಿ ಇರಿ. ಬಂದ್ಬಿಟ್ರೆ ನಾವ್ ಹೆಂಗ ಸರ್ ಕೊಡ? ಅದೇ ನೀವು ಹಿಂದಿಂದ ಈಗ ಮನೆ ತಗೊಂಡ್ ಕುಡಿಕ ಬಂದ ನೋಡ್ತಿರೋ ಜನ ನಮ್ ನ್ಯಾನ್ ಅನ್ಕೋಬೇಡ, ಗೊತ್ತಾಗಲ್ಲ ನಿಮ್ಗ. ದುಡ್ಡ ಟೈಮ್ ಕಟ್ಟಿದ್ರ ನಾಯತಿಗೆ ಬರೋಣ. ಹೊಂಟಾಗಲ್ಲ ಇಲ್ಲೇ ಮನೇಲಿ ಇರ್ತಾರ ಟೈಮಲ್ಲಿ ಬಂದ್ಬಿಟ್ಟು ಲೋನ್ ಕಟ್ಟಿ ಅಂದ್ರೆ ನಾವೆಲ್ಲಿ ಕಟ್ಟೋದು? ಮಂದಿರ್ದಿಲ್ವಾ? ಬಂದ್ಬಿಟ್ರಿ ಟೀ ಕುಡೀರಿ, ಕಾಫಿ ಕುಡೀರಿ, ಮಜ್ಜಿಗೆ ಕುಡೀರಿ, ನನ್ನ ಪಾಲಿಗಾಲ್ ಕುಡಿಯೋ ಮತ್ತೆ ಬರಂಗಿಲ್ಲ. ನೀವ್ ಹಿಂಗೆ ದಿನ ಮನೆ ತಗೊಂಡ್ ಬಂದ್ರೆ ನಾ ಗ್ಯಾರಂಟಿ ಪಾಲಿಡಾಲ್ ಕೊಡ್ಬಿಡ್ತೀನಿ. ಹೋಗಿ ಬಿಡಿ, ನಾವು ನೋಡೋದೇ ಅಷ್ಟಾಗೋವಿಲ್ಲ ಇಷ್ಟಾಗೋವಿಲ್ಲ. ನೀವು ಎಷ್ಟೊತ್ತು ಕಟ್ಟಿದ್ರ ಏನ್ ಗೊತ್ತಿಲ್ಲ ನಿಮ್ಗೆ. ಸುಮ್ಮನೆ ನೀವು ಮಾತಾಡ್ಬೇಡಿ. ಅಮ್ಮ ಲೋನ್ ತಕ ಕರಾಟ ಕಟ್ತಿಲ್ವಾ? ನಿಮ್ಗೇನು ಬೂದ ಕಟ್ಟಕ? ನೋಡಿ ನಾನೇ 7 ಲೋನ್ ಕೊಟ್ಬಿಟ್ಟಿವ. ನಿಮ್ಗೆ ಗೊತ್ತಿಲ್ಲ, ಅವ ಬಡ್ಡಿನೇ ಕಟ್ಟಲ್ಲ, ನಮ್ಮ ಮಕ್ಳು ಕಟ್ಟಲ್ಲ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಹಂಗೆಲ್ಲಕಮ್ಮ ಎಷ್ಟು ಜನಕ್ಕೆ ಲೋನ್ ಕೊಡ್ತಿದ್ದೀರಿ? ನೀವು ಮಾತಾಡ್ತಿದ್ದೀರ? ನಿಮ್ಗೆ ಏನ್ ಗೊತ್ತು? ವಾದ ವರ್ಷ ಬಂದಿದ್ರು ಒಬ್ರು ಧರ್ಮಸ್ಥಳ ಸಂಘದವ್ರು, ನಾವೇ ಅಕ್ಕಪಕ್ಕ ಮನೆ ಕರ್ಕೋಗಿ ಲೋನ್ ಕೊಡ್ತೀವಿ. ಅದಕ್ಕೆ ಕ್ಯಾರ ಮಧ್ಯ ಪಾಲಿಗಳು ಕೊಡ್ತೇವೆ ಸತ್ತಿದ್ದು ನೋಡಿ. ನೋಡಿ ಏನಾದ್ರು ಮಾತಾಡೋ ಸರ್ ನಮ್ಗೆ ಒಂಚೂರು ಟೈಮ್ ಕೊಡಿ, ನಮ್ ಕೊಡ್ತೀವಿ ನಿಮ್ಗೆ. ನೋಡ್ರಮ್ಮ, ಟೈಮ್ ಕೊಡ್ತೀನಿ, ಕೊಡಲ್ಲ ಅಂತ ಏನು ಹೇಳ್ತಿಲ್ಲ. ನಿಧಾನಕ್ಕೆ ದುಡ್ಡು ಕರೆಕ್ಟ್ ಕಟ್ಬಿಡಿ. ನಿಮ್ ಕಳ್ರ ಕಣ್ಣಗೆಲ್ಲ ಬರಬೇಡಿ ಸರ್, ನಮ್ ಭಯ ಇರಲ್ಲ. ನೀವು ಬಂದ್ರ ನಾಗ್ಲೇನು ಜನ ನಮ್ ನೋಡಿ ಅಲ್ಲಿ ಹೆಂಗ್ ನೋಡಿದಾರೆ ಜಾರ್ಕೊಂಡು ಆಟ ಹೊಡ್ಕ ನಿಂತಿರೋ ಯಾವ ಕೆಲಸ ಮಾಡ್ತಾವ ಇವು? ಸರ್ ನಾವೇನ್ ಮಾಡುದು ಸರ್? ಕುರಿ ತಕೊಂಡು ಅವು ಬಂದ್ರೆ ರೋಗ ಬಂದ್ ಸಾಯ್ತಾವ. ನಾವೆಲ್ಲಿ ಲೋನ್ ತೀರ್ಸೋದು? ಒಂದು ಯಾವ ಕಡೆಗೂ ಆದಾಯನೇ ಇಲ್ಲ. ನಾವ್ ಹೆಂಗ್ ಲೋನ್ ತೀರ್ಸೋದು ನಿಮ್ಗ? ನೋಡ್ರಮ್ಮ, ಚೆನ್ನಾಗಿ ಕೆಲಸ ಮಾಡಿ,
ದುಡ್ಡು ನಿಮಗೆ ಕೊಡ್ತಿರೋದು ನೀವು ನೀಟಾಗಿ ಟೈಮ್ ಟು ಟೈಮ್ ಬಡ್ಡಿ ಕಟ್ಟಿ ಅಂತ. ಅದನ್ನ ಕೆಲಸ ಮಾಡ್ಬಿಟ್ಟು ಕಟ್ಟಿ ಅಂತಂದ್ರೆ ನಾನು ಹೇಳೋದು. ನಾವು ಬೇರೆಯವ್ರ ಹತ್ರ ಸಾಲ ಮಾಡಿ ಕಟ್ಟಿ ಅಂತ ನಾವು ಹೇಳೋದು. ನಿಧಾನಕ್ಕೆ ಟೈಮ್ ತಗೊಳ್ಳಿ. ನಿಮ್ಗೇನು ಸಲಹೆ ಬೇಕು ಅಂತ ನಮ್ಗೆ ಕೇಳಿ, ನಾವು ಹೇಳಲ್ವಾ? ಅದು ಬಿಟ್ಬಿಟ್ಟು ಕದ್ದು ಕದ್ದು ಮಾಡಿದ್ರ ನಿಮ್ಗೇನು ಹೇಳೋ ನಾವು? ಸರ್ ಆಯ್ತು ಕಟ್ಕೊಡ್ತೀನಿ. ಟೈಮ್ ಕೊಡಿ ನಮ್ಗೆ ಒಂಚೂರು. ಟೈಮ್ ಕೊಡ್ತೀನಿ, ಕರೆಕ್ಟ್ ಟೈಮ್ ಕಟ್ಬಿಡಿ. ನಿಮ್ಗೆ ಏನಾದ್ರು ಸಲಹೆ ಇದೆ ಇದು ನಮ್ಮ ಡಾಕ್ಟ್ರ್ ಅವ್ರೆ ಕೇಳಿ. ಅದೇನೋ ಕುರಿದು ಸರ್ ನಮ್ಮ ಅಮ್ಮ ಅಂತೂ ಬೇಸ್ದಲ್ಲಿ ಹಾಲ್ನೇ ಕರಿಯಕ್ಕಿಲ್ಲ, ಬೀದ್ಕೊಂಡ್ರು ಮ್ಯಾಕೆ ಎದೋಳ 4 ಸೇರಿ ಎತ್ತಿದ್ರು ಅಳ್ಳಾಡೋದೇ ಇಲ್ಲ ಅಂತೀನಿ. ನೋಡ್ರಮ್ಮ, ಜಂತುಳದ ಔಷಧಿ ಕೊಡ್ಬೇಕು, ಕ್ಯಾಲ್ಸಿಯಂ ಸಿರಪ್, ಈಗ ET ವ್ಯಾಕ್ಸಿನ್, PPR ವ್ಯಾಕ್ಸಿನ್, ಹೀಗೆ ಸುಮಾರು ಐತೆ. ಅದ್ರ ಜೊತೆಗೆ ವಾರದಲ್ಲಿ ಒಂದಿನ ಅಡಿಗೆ ಸೋಡಾ ಕೊಡ್ಬೇಕು. ಇದನ್ನೆಲ್ಲ ಕೇಳಕ್ಕೆ ಅಂತ ನಾನ್ ಬಂದ್ರೆ ನೀವ್ ಯಾರೋ ಬಡ್ಡಿ ಕೇಳ್ತಾರೆ ಅನ್ಬಿಟ್ಟು ಎಲ್ಲ ಜನ ಸೇರ್ಸ್ಬಿಟ್ಟು ನನ್ನೇ ಹೊಡೆಯಕ್ ಬಂದ್ಬಿಟ್ಟಿದ್ರಿ. ಸರ್ ಅದು ಹೊಡಿಯಕ್ ಬಂದಿರ್ಲಿಲ್ಲ, ಏನಂತ ಕೇಳಕ್ ಬಂದು ಅವ್ರು ನಮ್ ಜೊತೆಗ್ ಬಂದಿದ್ರು. ಕೇಳಕ ಗಣ್ಣ ತಕ ಬತ್ತಿದಾರಿ. ಸುಮ್ನಿರಿ ಸರ್, ಅವ್ರು ಕುರಿಗಳಕ್ ಹೋಯ್ತಿದ್ರು, ಜೊತೆಗ್ ಬಂದ್ಬಿಟ್ರ ಅಷ್ಟೇ. ನೋಡಿಲ್ಲ ನೀವು? ಅವತ್ ಬೇರೆ ಲುಂಗಿ ಹಾಕ ಬಂದಿದ್ದೆ ನಾನು. ಅಯ್ಯೋ ನಮ್ಗೆ ಬೇರೆ ಅನ್ಕೊಬಿಟ್ರ ಹಂಗಾರ. ತಪ್ಪಾಯ್ತು ಸರ್, ಕಟ್ಕೊಡ್ತೀವಿ ಸರ್. ಅದೇನೋ ಔಷಧಿ ಅಂತಂತಾರಲ್ಲ, ಒಂಚೂರು ಹೇಳ್ಕೊಡಿ. ಇದೇನೋ ಸಾಲೇನ ಇನ್ನೊಂದ್ಸತಿ ಹೇಳ್ಬಿಡಿ ಸರ್, ಅರ್ಥ ಆಗಲ್ಲ ಇವಾಗ. ಅದೇ ಕಣ್ರಮ್ಮ ಹೇಳ್ನಿಲ್ವಾ, ಜಂತುಳದ ಔಷಧಿ ಹಾಕ್ಬೇಕು, PPR ವ್ಯಾಕ್ಸಿನ್, ET ವ್ಯಾಕ್ಸಿನ್, ಹೀಗೆ ವಾರದಲ್ಲಿ ಒಂದಿನ ಅಡಿಗೆ ಸೋಡಾ ಕೊಡ್ಬೇಕು. ಈ ತರ ಎಲ್ಲ ಮಾಡ್ತಿದ್ರೆ ಏನಾಗಲ್ಲ, ಕುರಿ ಮತ್ತೆ ಎಮ್ಮೆ ಹುಷಾರಾಗೆ ಇರುತ್ತೆ. ಇಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ಗಳಾಗುತ್ತೆ. ಸರಿನಾ? ಸರಿ ಸರ್ ಆಯ್ತು ತಪ್ಪು ಮಾಡ್ಬಿಟ್ಟು ಸರ್ ನಾವು ಕೇಳ್ಕೋಬೇಕಿತ್ತು. ನೀವು ಬಂದಲ್ಲ ಬಡ್ಡಿ ಕೇಳಕ್ ಬಂದಾರ ಹಂಗಂದ್ ಕದ್ಕದ್ ನೋಡುತ್ತೆ. ನೀರು ನೀರ್ದಾನೆ ಏನೈತೆ ನೀರ್ ಬತ್ತ ಆ ಕಡೆ ಚೆಲ್ಲು. ಏನ್ರಮ್ಮ ಎಲ್ಲರಲ್ಲಿ ಗಲೀಜ್ ಮಾಡ್ತಾ ಇದೀರಲ್ಲ, ಗೊತ್ತಾಗಲ್ವಾ ನಿಮ್ಗೆ? ನಮ್ನೆ ಗೊತ್ತಾಗಲ್ಲ ಅಂತಿದ್ದಾರಲ್ಲ, ಯಾರ್ ನೀವು? ನಾವು ಸ್ವಚ್ಛತೆ ಅಭಿಯಾನ ಮಾಡಕ್ಕೆ ಬಂದಿರೋರು. ಅದೇ ಅಂತ ಇರೋ ಅಭಿಯಾನ ಮಾಡಕ್ ಬಂದಿದ್ರಿ ನಾಕಾಣಿ. ನೋಡಮ್ಮ, ಉದಾಸೆಯಾಗಿ ಮಾತಾಡ್ಬೇಡ. ನಿನ್ಗೆ ಜ್ಞಾನ ಇದ್ದಿದ್ರೆ ಇಷ್ಟು ಬೇಕಾಬಿಟ್ಟು ನೀರ್ ಸುರ್ಕೊಂಡು ಈ ತರ ಗಲೀಜ್ ಮಾಡ್ತಿದ್ದ? ನಾವು ನೀರ್ನ ಮನೆ ಆಚೆ ತಾನೆ ಸುರಿತಾ ಇರೋದು, ಏನು ಒಳಗ್ ಸುರಿತಾ ಇದ್ದಾವ? ಆಚೆ ತೊಳಿತೀನಿ ಅಂತ ಇಷ್ಟೊಂದು ನೀರ್ ಸುರ್ಕೊಂಡು ಪರಿಸರ ಹಾಳು ಮಾಡ್ತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆಲ್ಲ? ನಾವು ನಮ್ಮ ಮನೆ ಮುಂದೆ ತಾನೇ ಗಲೀಜ್ ಮಾಡ್ಕೊಂಡು ಪರಿಸರ ಹಾಳು ಮಾಡ್ತಿರೋದು, ನಿಮ್ ಮನೆ ಮುಂದೆ ಮಾಡ್ತಿದ್ವಾ? ಏನ್ ನಿಮ್ ತಲೆ ಮೇಲೆ ಹಾಕ್ತಿಲ್ವಾ ಬಂದು ಕಸನ? ನಾವು ನಮ್ಮೂರ್ಗೆ ಬಂದ್ಬಿಟ್ಟು ಅದೇನ್ ನಮ್ಗೆ ಹೇಳಕ್ ಬಂದಾರ? ಅದ್ ಸರಿ, ನಮಗ್ ಬಂದು ಹಿಂಗ್ ಬುದ್ಧಿ ಹೇಳ್ತಿರಲ್ಲ, ಎಲ್ರು ಅವ್ರವ್ರ ಮನೆ ಮುಂದೆ ಏನ್ ಸ್ವಚ್ಛ ಇಟ್ಕೊಬಿಟ್ಟವ್ರ? ನೀವೇ ಚೆನ್ನಾಗಿ ಇಟ್ಕೊಬಿಟ್ಟಿದ್ದೀರಾ ಪರಿಸರನ? ನಾವು ನಮ್ಮ ಮನೆ ಮುಂದೆ ಸ್ವಚ್ಛ ಮಾಡಿದೀವಿ, 100 ಜಾಗಗಳನ್ನು ಸ್ವಚ್ಛ ಮಾಡಿದೀವಿ, ಮತ್ತೆ ಮಾಡ್ತಾ ಇದೀವಿ ಕೂಡ. ನೀವೆಲ್ಲ ಮಾತಾಡ್ತಿರೋ ರೀತಿಲೇ ಗೊತ್ತಾಗುತ್ತೆ ನೀವು ಜೀವನದಲ್ಲಿ ಎಷ್ಟು ಮಟ್ಟಕ್ಕೆ ಬದುಕ್ತಾ ಇದ್ದೀರಾ ಅಂತ. ನೀವು ಹೇಳೋ ಮಾತಿಂದ ಏನು ತರ ಆಗ್ಬಿಟ್ಟದು? ಈ ಸ್ವಚ್ಛತಾ ಅಭಿಯಾನದಿಂದ 10 ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳು ನಿರ್ಮಾಣ ಆಗಿದೆ. ಬಯಲು ವಿಸರ್ಜನೆಯಿಂದ ಕೊರೋನಾಗಿಂತಲೂ ದೊಡ್ಡ ವೈರಾಣು ಕಾಲರಾ ಹರಡೋದನ್ನ ತಡೆದಿದೆ. ನೀರಿನಿಂದ ಹರಡೋ ಅತಿಸಾರ ರೋಗಗಳು ಕಡಿಮೆ ಆಗಿದೆ. ಜೀವಗಳನ್ನ ಉಳಿಸುವ ಮೂಲಕ ಸಾರ್ವಜನಿಕ ಆರೋಗ್ಯ ಸುಧಾರಿಸಿದೆ. ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಘನತೆ ಮತ್ತು ಸುರಕ್ಷತೆಯನ್ನ ಕೊಟ್ಟಿದೆ. ತ್ಯಾಜ್ಯ ನಿರ್ವಹಣೆ ಮಾಡೋದು ಅಂದ್ರೆ ಪ್ಲಾಸ್ಟಿಕ್, ಹಸಿ ಕಸಗಳನ್ನ ವಿಂಗಡಣೆ ಮಾಡೋದು, ಪ್ಲಾಸ್ಟಿಕ್ ನ ಮರುಬಳಕೆ ಮಾಡೋದು, ಅಡಿಗೆ ಮನೆ ಕಸನ ವಿಲೇವಾರಿ ಮಾಡಿ ದ್ರವ ರೂಪಕ್ಕೆ ತರ್ತಾರೆ. ನಂತರ ಇದರಿಂದ ಬಯೋಗ್ಯಾಸ್ ಉತ್ಪಾದಿಸ್ತಾರೆ. ಹಾಗೆ ಇವನ್ನೆಲ್ಲ ಮಾಡೋದ್ರಿಂದ ನೈಸರ್ಗಿಕ ಸಂಪನ್ಮೂಲ ರಕ್ಷಣೆ ಆಗುತ್ತೆ, ಮಾಲಿನ್ಯನೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೆಚ್ಚು ಗಿಡಗಳನ್ನ ನೆಡೋದ್ರಿಂದ ಉತ್ತಮವಾದ ವಾಯು ಸಿಗುತ್ತೆ. ಗೊತ್ತಾಯ್ತಾ? ಇಷ್ಟೆಲ್ಲ ವಿಷಯ ಆಯ್ತಾ? ನಮಗ್ ಗೊತ್ತೇ ಇರ್ಲಿಲ್ಲ. ಹೌದು, ಇದನ್ನೆಲ್ಲ ಮಾಡೋದ್ರಿಂದ ಆರೋಗ್ಯದ ಮೇಲಿನ ವೆಚ್ಚಗಳು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ನಡವಳಿಕೆಗಳು ಬದಲಾವಣೆ ಆದಾಗ ನಮ್ಮ ಪರಿಸರ ಸುಸ್ಥಿರವಾಗುತ್ತೆ. ನಾವ್ ಇಷ್ಟ ದಿನ ಹೆಂಗಂದ್ರೆ ಗೋ ಮಾಡ್ಕೊಬರ್ತೀವಿ, ಇಷ್ಟೆಲ್ಲ ವಿಷಯ ಅದ ಅಂತ ನಮ್ಗೆ ಗೊತ್ತಿರ್ಬೇಕು. ನೀವ್ ಹೇಳ್ದಂಗೆ ಇನ್ಮೇಲೆ ನಮ್ ನಡವಳಿಕೆನ ಅಭ್ಯಾಸಗಳನ್ನ ಬದಲಾಯಿಸ್ಕೋಬೇಕು ಅನ್ಸುತ್ತ. ಅದು ನಿಜ. ನಮ್ಮ ಅಭ್ಯಾಸಗಳು ಬದಲಾದ್ರೆ ನಮ್ಮ ಪರಿಸರನೂ ಚೆನ್ನಾಗಿರ್ತದೆ, ಜೊತೆಗೆ ಒಳ್ಳೆ ಗಾಳಿನೂ ಸಿಗ್ತದೆ, ಒಳ್ಳೆ ಪರಿಸರನೂ ಇರ್ತವೆ, ನಮ್ ಜೀವನನೂ ಚೆನ್ನಾಗಿರ್ತದೆ. ಹೌದು. ತುಂಬ್ಕಳಿ ಕಸಗಳನ್ನ. ಅಯ್ಯೋ ಒಳಗೆರು ಬೆಳಕಿನ ನೋಡಿ. ಶ್ರೀ ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಿವರ್ತನಾ ನಾಟಕವನ್ನು ನಿರ್ದೇಶಿಸಿ ಕಥೆಯನ್ನು ನಿರೂಪಿಸಿ ಇಷ್ಟೆಲ್ಲ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ಡ್ರಾಮಾ ಮತ್ತು ನಾಟಕದ ಉಪನ್ಯಾಸಕರಾದ ಶ್ರೀಯುತ ಶ್ರೀಧರ್ ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಅರ್ಧನಹಳ್ಳಿ ಗ್ರಾಮದ ಎಲ್ಲ ಮುಖ್ಯಸ್ಥರ ಪರವಾಗಿ
ಹೃತ್ಪೂರ್ವಕವಾದಂಥ ಸ್ವಾಗತ ಮತ್ತು ಧನ್ಯವಾದಗಳು. ಪರಮ ಪೂಜ್ಯರ ಶ್ರೀಮಠದ ಮತ್ತು ನಮ್ಮ ಸಂಸ್ಥೆಯ ಆಶಯ ಇಷ್ಟ, ಗ್ರಾಮದ ಜನರು ಬಡತನದಿಂದ ಮತ್ತು ಶೋಚನೀಯ ಸ್ಥಿತಿಯಲ್ಲಿ ಇರುವಂಥ ಜನರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಅರಿವನ್ನು ಮೂಡಿಸ್ತಕ್ಕಂಥದ್ದು ಈ ನಾಟಕದ ಬಹುಮುಖ್ಯವಾದಂಥ ಉದ್ದೇಶ. ಹಳ್ಳಿ ಅಂತ ಅಂದಮೇಲೆ ಸಾಮಾನ್ಯವಾಗಿ ಬಡತನ, ನಿರುದ್ಯೋಗ, ಅಸಹಾಯಕತೆ, ಅಸಹಕಾರಗಳಿರ್ತವೆ. ಎಷ್ಟೋ ಜನರಿಗೆ ವಿಚಾರಗಳು ಗೊತ್ತಿಲ್ಲದೇನೆ ತಮ್ಮ ಮನೆಯಲ್ಲಿ ಇರ್ತಾರೆ. ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳಾಗಲಿ, ಸಮಾಜ ಮತ್ತು ಸಮುದಾಯದಿಂದ ಸಿಗ್ತಕ್ಕಂಥ ಸವಲತ್ತುಗಳಾಗಲಿ, ಶಿಕ್ಷಣವಂತರಿಂದ ಸಿಗ್ತಕ್ಕಂಥ ಸವಲತ್ತುಗಳಾಗಲಿ, ಇದರಿಂದ ಸಾಕಷ್ಟು ಜನ ವಂಚಿತರಾಗಿ ಆ ದೀನ ದಲಿತರು ದೌರ್ಬಲ್ಯಕ್ಕೆ ಒಳಗಾಗಿ ಒಂದು ದಾಸ್ಯಕ್ಕೆ ಬಲಿಯಾಗಿ ಅವರು ಇನ್ನೂ ಬಡವರಾಗಿ ಇರ್ತಾರೆ. ಅಂಥ ಸಮಾಜವನ್ನು, ಅಂಥ ಜನರನ್ನು ಗುರುತಿಸಿ ಮೇಲ್ಸ್ತರಕ್ಕೆ ತರ್ತಕ್ಕಂಥದ್ದೇ ಈ ಪರಿವರ್ತನಾ ನಾಟಕದ ಬಹುಮುಖ್ಯವಾದಂಥ ಉದ್ದೇಶ. ಈ ಒಂದು ಗ್ರಾಮದ ಜನರು ನಮ್ಮ ಈ ಪರಿಸರ ಜಾಗೃತಿ ಮತ್ತು ಈ ಪರಿವರ್ತನೆ ನಾಟಕವನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮಸ್ತ ಜನರಿಗೆ ಮತ್ತು ಈ ಒಂದು ನಾಟಕವನ್ನು ವೀಕ್ಷಿಸಿದಂಥ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ಯಜಮಾನರುಗಳಿಂದ ಹಿಡಿದು ಯುವಕರಿಂದ ಹಿಡಿದು ನಮ್ಮ JSS ಶಿಕ್ಷಣ ಮಹಾವಿದ್ಯಾಲಯದ ಪರವಾಗಿ, ಸುತ್ತೂರು ಮಠದ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ನನ್ನೆಲ್ಲ ಪ್ರಶಿಕ್ಷಣಾರ್ಥಿ ಮಿತ್ರರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಸಾಕಾರಯುತವಾಗಿ ನಡಿಬೇಕಾದ್ರೆ ನಮ್ಮ ಸದ್ಗುರು ಶ್ರೀ ಸಂಗಮನಾಥನ ಗದ್ದಿಗೆಯ ಎಲ್ಲ ಟ್ರಸ್ಟಿಗಳು, ಅದರಲ್ಲೂ ಕೂಡ ನಮ್ಮ ಅಧ್ಯಕ್ಷರಾದಂಥ ಶಿವರಾಜಪ್ಪನವರಾಗಿರ್ಬೋದು, ಕೆಂಡಗಣ್ಣಪ್ಪನವರಾಗಿರ್ಬೋದು, ಅಲ್ಲಿ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರ ಸಹಕಾರದಿಂದ ನಿಮ್ಮ ಗ್ರಾಮದಲ್ಲಿ ಬಂದು ಈ ಪರಿವರ್ತನೆ ನಾಟಕವನ್ನು ಅಭಿನಯಿಸಿ ಪರಿಸರ ಜಾಗೃತಿಯನ್ನು ಮೂಡಿಸಿ ಅತ್ಯಂತ ಯಶಸ್ವಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಯಿತು. ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ, ಪ್ರಾಂಶುಪಾಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮ ಇಷ್ಟೆಲ್ಲ ನಡೀಬೇಕಾದ್ರೆ ನಮ್ಮ ಜೊತೆಗಿದ್ದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು, ಸಲಹೆಯನ್ನು ನೀಡಿರ್ತಕ್ಕಂಥವ್ರು ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಂತ ಡಾಕ್ಟರ್ HM ಮಹೇಶ್ ಸರ್ ಅವರು. ಅವರಿಗೆ ನನ್ನೆಲ್ಲ ಗ್ರಾಮಸ್ಥರ ಪರವಾಗಿ, ನನ್ನ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಮತ್ತು ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ಅತ್ಯಂತ ಯಶಸ್ವಿಯಾಗಿ ಅಭಿನಯವನ್ನು ತಮ್ಮ ಆಡು ಭಾಷೆಗಳಲ್ಲಿ ನಿಷ್ಕಲ್ಮಶವಾಗಿ ಯಾವುದೇ ತರಬೇತಿಯ ಅತ್ಯಂತ ಅವಕಾಶಗಳನ್ನು ಪಡೆದೇನೆ ಕಡಿಮೆ ಕಾಲಾವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಅದನ್ನು ಎಲ್ಲೂ ಕೂಡ ಚ್ಯುತಿ ಬರದೇ ರೀತಿಯಲ್ಲಿ ಜನರಿಗೆ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ಮನಸ್ಸಾಕ್ಷಿ ಮಾತುಗಳನ್ನು ಆಡಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರಶಿಕ್ಷಣಾರ್ಥಿಗಳಿಗೆ ಕಾಲೇಜಿನ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನನ್ನೆಲ್ಲ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳು, ಈ ಗ್ರಾಮಸ್ಥರು ಮತ್ತು ಜನರು, ಮಕ್ಕಳು, ಮಾತೆಯರು, ಶರಣರು, ಬಂಧುಗಳು ಹಾಗೂ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿದ ವೀಕ್ಷಣಾರ್ಥಿಗಳಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಶುಭ ಸಂಜೆ.